ಕಾಂಬೋಡಿಯಾ ಅಥವಾ ಮಯನ್ಮಾರ್, ಬರ್ಮಾ ಅಥವಾ ಥೈಲ್ಯಾಂಡ್ಗೆ ಹೋದರೆ ಕಣ್ಣು ಕಾಣುತ್ತೆ ಅಲ್ಲಿರೋ ಬೌದ್ಧ ಸ್ತೂಪಗಳು, ದೇವಾಲಯಗಳು, ಅಥವಾ ನಮ್ಮ ಆರ್ಟ್ಸು, ನಮ್ಮ ಹೆಸರುಗಳು, ರಾಜರ ಹೆಸರುಗಳು, ರಾಜಧಾನಿ ಹೆಸರುಗಳು. ಉದಾಹರಣೆಗೆ ಹರಿಹರಾಲಯ ಅಂದ ತಕ್ಷಣ ನಾವೇನು ಅನ್ಕೊಳ್ಳೋದು, ನಮ್ಮ ಯಾವುದೋ ಭಾರತದ್ದು. ಹೌದು, ಬೇರೆ ಎಲ್ಲೂ ಹೋಗಿ ಸಾಧ್ಯ. ವೇದಪುರ, ಈಶಾನಪುರ ಇವೆಲ್ಲ ನಮ್ದು ಅಂದ್ಕೊಳ್ಳೋದು. ಇವೆಲ್ಲ ಕಾಂಬೋಡಿಯಾದ ರಾಜಧಾನಿಗಳು. ಅಲ್ಲಿಂದ ರಾಜರು ಸೂರ್ಯವರ್ಮ, ಜಯವರ್ಮ, ಉದಯಾದಿತ್ಯವರ್ಮ, ಎಷ್ಟೊಂದು ಹೆಸರುಗಳು, ಅವೆಲ್ಲ ಕೂಡ ಭಾರತದ ಹೆಸರುಗಳು. ಇಷ್ಟಿದ್ರೂ ಕೂಡ ನಾವೇನೋ ಅದು ಎಕ್ಸೆಪ್ಷನು, ಅದೇನೋ ಒಂದು ರೇರಿಟಿ ಅದು ಅನ್ನೋ ಥರ ಯೋಚನೆ ಮಾಡ್ತಿದ್ದೇವೆ ಅಷ್ಟೇ ಹೊರತು ಅವರೆಲ್ಲ ಕೂಡ ದಕ್ಷಿಣ ಭಾರತದ ಜೊತೆ ಲಿಂಕ್ ಇಟ್ಕೊಂಡಿದ್ದವರು. ಹೌದು, ದಕ್ಷಿಣ ಭಾರತ ಮತ್ತು ಈ ನಾವು ಆಗ್ನೇಯ ಏಷ್ಯಾ ಅಂತ ಏನು ಕರಿತೀವಿ, ಆಗ್ನೇಯ ಏಷ್ಯಾದ ರಾಷ್ಟ್ರಗಳ ಜೊತೆ ನಮ್ಮ ಸಂಬಂಧ ಎಷ್ಟು ಗಾಢವಾಗಿತ್ತು ಅಂತಂದರೆ ನಮ್ಮ ಕಲ್ಚರು, ಸಂಸ್ಕೃತಿ, ಸಂಸ್ಕೃತ ಭಾಷೆ, ನಮ್ಮ ದೇವರುಗಳು ಎಲ್ಲ ಕೂಡ ಎಕ್ಸ್ಪೋರ್ಟ್ ಆಗಿದೆ ಅಲ್ಲಿಗೆ. ಇವತ್ತೇನು ಸಾಫ್ಟ್ ಪವರ್ ಅಂತ ಕರಿತೀವಿ, ಆ ಸಾಫ್ಟ್ ಪವರು ಸುಮಾರು 1000 ವರ್ಷಗಳ ಹಿಂದೆಯೇ ಭಾರತದಿಂದ, ಎಸ್ಪೆಷಲಿ ದಕ್ಷಿಣ ಭಾರತದಿಂದ ಬೇಕಾದಷ್ಟು ಕಡೆ ಹರಡೋಗಿದೆ. ಅದನ್ನೆಲ್ಲ ನಾವು ಬಿಟ್ಟು ಬರೀ ಅಶೋಕ, ಔರಂಗಜೇಬು ಇವ್ರನ್ನ ಮಾತ್ರ ನಾವು ಭಾರತ ಇತಿಹಾಸದ ಮುಖ್ಯ ವ್ಯಕ್ತಿಗಳು ಅಂತ ನೋಡ್ತಾ ಇರೋದು ದುರದೃಷ್ಟ.